ಹೌದಲ್ಲ. ಅಜರರಾಮ ದೇವಸ್ಥಾನ ಹಂಪಿ. ಸಂಪೂರ್ಣ ಹಂಪಿಯ ರಾಮಾಯಣದ ಇತಿಹಾಸವನ್ನು ಕಟ್ಟಿಸಲಾಗಿದೆ ಇಲ್ಲಿ. ಕೋಲಾಟ, ಸುಂದರ ಕೆತ್ತನೆಗಳು, ಭವ್ಯವಾದ ದ್ವಾರ. ಮೇಲ್ಗಡೆ ಇರೋ ಎಲ್ಲ ಮೂರ್ತಿಗಳು ಭಗ್ನ ಆಗಿದ್ದಾವೆ. ಪ್ರಸಾದ ಕಲ್ಲು. ಈ ಹಜಾರರಾಮ ದೇವಸ್ಥಾನದಲ್ಲಿ ಸಂಪೂರ್ಣ ರಾಮಾಯಣವನ್ನು ಕೆತ್ತಿದ್ದಾರೆ. 3 ದ್ವಾರಗಳಿದೆ. ಈಗ ಯಾವುದೇ ಮೂರ್ತಿ ಇಲ್ಲ, ರಾಮ ಲಕ್ಷ್ಮಣ ಸೀತೆಯ ಮೂರ್ತಿಯನ್ನಿತ್ತು ಇಲ್ಲಿ. ಸಂಪೂರ್ಣ ರಾಮಾಯಣವನ್ನು ಅಂದರೆ ಬರೆದು ಇಡದೇ ಇದ್ದರೂ ಕೂಡ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ರಾಮಾಯಣ ತಿಳಿಲಿ ಅನ್ನೋ ಉದ್ದೇಶಕ್ಕೆ ಸಂಪೂರ್ಣ ರಾಮಾಯಣವನ್ನು ಇಲ್ಲಿ ಕೆತ್ತಲಾಗಿದೆ. ರಾಮಾಯಣದ ಪ್ರಾರಂಭ ಶ್ರಾವಣ ಕುಮಾರನಿಂದ ಆಗುತ್ತೆ. ಶ್ರವಣ ಕುಮಾರಿಗೆ ದಶರಥ ರಾಜ ಬಾಣಿಂದ ಸಾಯಿಸೋದು, ಆನಂತರ ಶಾಪ, ಆಮೇಲೆ ರಾಣಿಯರು ಪುತ್ರವಿಲ್ಲ ಅಂತ ಋಷಿ ಹತ್ರ ಕೇಳ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಆಮೇಲೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದಾಗ ಅಗ್ನಿದೇವನು ಅವರಿಗೆ ಪ್ರಸಾದವನ್ನು ಕೊಡ್ತಾನೆ. 3 ರಾಣಿಯರು ಪ್ರಸಾದವನ್ನು ಕೊಡಿದ ಬಳಿಕ 4 ಜನ ಅವರ ಮಕ್ಕಳಾಗ್ತಾರೆ. ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ ಅನ್ನೋದನ್ನು ಇಲ್ಲಿ ತೋರಿಸಲಾಗಿದೆ. ಉತ್ಸವ ಕೂಡ ನೋಡ್ತಾ ಇದ್ದೀರಾ ರಾಮಂದು. ಇದು ದಕ್ಷಿಣ ದ್ವಾರ, ಭಾಳ ಸುಂದರವಾಗಿದೆ ದೇವಾಲಯ. ಇಲ್ಲಿ ಋಷಿ ಬಂದು ಅವರನ್ನು ಮಾರೀಚ ರಾಕ್ಷಸನ ವಧೆ ರಾಮನ ಕೈಯಿಂದ ಇದೆ. ಋಷಿ ಅವರಿಗೆ ಆಶೀರ್ವಾದ ಮಾಡ್ತಾ ಇರೋದು. ಮತ್ತು ಇಲ್ಲಿ ಶಿವಧನುಷ್ಯವನ್ನು ಮುರಿಯೋ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಸೀತಾ ವಿವಾಹವನ್ನು ನೋಡ್ತಾ ಇರ್ಬೋದು. ವಿಶ್ವಾಮಿತ್ರನ ಆಶೀರ್ವಾದದಲ್ಲಿ 4 ಜನ ರಾಜಕುಮಾರಿಯರು ಗಂಡನಿಗೆ ಹೋಗಿ ಪೂರ್ತಿ ದೇವಾಲಯವನ್ನು ಸಂಪೂರ್ಣ ರಾಮಾಯಣದಿಂದ ಎಲ್ಲ ಕೆತ್ತನೆಗಳಿಂದ ತುಂಬಲಾಗಿದೆ. ಇದು ಉತ್ತರ ದ್ವಾರ. ಒಳಗಡೆ ನೃತ್ಯ ಮಂಟಪ. ನೃತ್ಯ ಮಂಟಪದ ಸುತ್ತಲೂ ನೋಡ್ತಾ ಇರ್ಬೋದು. ಇದು ಹ್ಯಾಲೋ ಒಂದು ಡ್ಯಾನ್ಸೊಂದು ರೌಂಡ್ ಮಾಡ್ತಾಯಿದ್ರು. ಈ ಸರ್ಕಲ್ ಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ರು. ಈ ಬಳಪದ ಕಲ್ಲಿನಿಂದ ನೃತ್ಯ ಮಂಟಪದ 4 ಕಂಬಗಳನ್ನು ಸುಂದರವಾದ ಕೆತ್ತನೆಗಳನ್ನು ಮಾಡಿ ಇಲ್ಲಿ ಸಿಂಗರಿಸಿದ್ದಾರೆ. ರಾಮಾಯಣ ಮಹಾಭಾರತದ ಎಲ್ಲ ದೃಶ್ಯಗಳನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಇದು ದಕ್ಷಿಣ ದ್ವಾರ.